ಫೋನ್ ಎಲ್ಲ ತೆಗ್ದು ಎಲ್ಲೋ ಇಡೋದು, ಎಲ್ಲಿ ಬಂದು ಕುತ್ಕೊಂಡು ಮಾತಾಡ್ಬಿಡ್ತಾರೆ ಅನ್ಕೊಂಡು. ಅದೇ ನಮ್ಗೆ ಇಬ್ರಿಗೆ ಬಿಟ್ಬಿಡಿ. ಬಿಗ್ ಬಾಸ್ ಮನೆಯಲ್ಲಿ ಇವತ್ತಾಗಲೇ ಕಳಪೆ ಉತ್ತಮ ಅನ್ನೋದು ಟಾಸ್ಕ್ ನಡೀತಾ ಇದೆ. ಈ ಟಾಸ್ಕ್ನ ಮಧ್ಯದಲ್ಲಿ ರಾಶಿಕಾ ಅವರು ರಕ್ಷಿತಾ ಅವರ ಕ್ಯಾರೆಕ್ಟರ್ ಬಗ್ಗೆ ಹಾಗೆ ಅವರ ಬಗ್ಗೆ ಒಂದು ಕೆಟ್ಟದಾಗಿ ಮಾತಾಡುವಂಥದ್ದು, ಬೇರೆ ಥರ ಪೋರ್ಟ್ರೇ ಮಾಡುವಂಥದ್ದನ್ನು ಮಾಡ್ತಾರೆ. ಇದೆಲ್ಲ ಒಂದು ರೀಸನ್ನೇ ಅಲ್ಲ ಅಂತ ಹೇಳಿ ನನಗೆ ವೈಯಕ್ತಿಕವಾಗಿ ಅನ್ನಿಸ್ತು. ಯಾಕಂತ ಹೇಳಿದ್ರೆ ಮೊನ್ನೆ ತಾನೇ ನೀವು ನೋಡಿರ್ಬೋದು, ನಿನ್ನೆ ಒಂದು ಎಪಿಸೋಡಲ್ಲಿ ರಕ್ಷಿತಾ ಅವರು ಅಲ್ಲಿ ಬೀನ್ ಬ್ಯಾಗ್ಗಳನ್ನು ತೆಗೆದು ಬೇರೆ ಕಡೆ ಇಡ್ತಾರೆ. ಯಾಕಂದರೆ ಗಿಲ್ಲಿ ನಟ ನಾನು ಇಬ್ಬರು ಕೂತ್ಕೊಂಡು ಮಾತಾಡೋಣ ಅಂತ ಹೇಳಿ ಒಂದು ಮಾತನ್ನ ಹೇಳ್ತಾರೆ. ಅದನ್ನು ಈಗ ಉತ್ತಮ ಕಳಪೆಗೆ ಆಯ್ಕೆ ಮಾಡ್ಕೊಂಡಿದ್ದಾರೆ. ಆ ವಿಚಾರವನ್ನು ಈ ರಾಶಿಕಾ ಎಂಥ ಕಚಡ ಅಂತ ಹೇಳಿದ್ರೆ, ಈ ವಿಚಾರವಾಗಿ ಅವಳು ಒಬ್ಬರನ್ನ ಕಳಪೆ ಕೊಡ್ತೀನಿ ಅಂತ ಹೇಳಿದ್ರೆ, ಇದೇ ರಾಶಿಕಾ ಸೂರಜನ್ನ ಬಾತ್ರೂಮಲ್ಲಿ ಕೂರಿಸ್ಕೊಂಡು ಮಾತಾಡಬೇಕಾದ್ರೆ ಅಲ್ಲಿಗೆ ಕಾವ್ಯ ಬಂದಾಗ ಇಲ್ಲಿ ಪ್ರೈವೇಸಿ ಇಲ್ಲ ಬಾ ಆಮೇಲೆ ಮಾತಾಡೋಣ ಅಂತ ಹೇಳಿ ಕರ್ಕೊಂಡು ಹೋಗಿರೋದುಂಟು. ಇವಳೇ ಅಂತಹ ಕಚಡ ಕೆಲಸ ಮಾಡಿರ್ಬೇಕಾದ್ರೆ ಗಿಲ್ಲಿ ರಕ್ಷಿತಾ ಇಬ್ರು ಕೂಡ ಮಾತಾಡ್ಕೊಂಡು ಕೂತಿರ್ತಾರೆ. ಆಗ ರಕ್ಷಿತಾ ಮುಂದೆ ಇದ್ದಂತಹ ಬೀನ್ ಬ್ಯಾಗ್ನ ತಗೊಂಡೋಗಿ ಬೇರೆ ಕಡೆ ಇಡ್ತಾರೆ. ಯಾಕೆ ಅಂತ ಕೇಳಿದಾಗ ನಾವಿಬ್ಬರೇ ಕೂತ್ಕೊಳ್ಳೋಣ ಅಂತ ಹೇಳಿ ಹೇಳ್ತಾರೆ ಅಷ್ಟೇ. ಆಮೇಲೆ ಅದನ್ನ ಧನುಷ್ ಅವರು ತಂದು ಕೂತ್ಕೊಂಡಾಗ ಈ 3 ಜನನು ಕೂತ್ಕೊಂಡು ಮಾತಾಡ್ತಾರೆ. ಆದ್ರೆ ಸೂರಜು ರಾಶಿಕಾ ಮಾಡಿರೋ ರೀತಿ ಮನೆಯಲ್ಲಿ ಯಾರು ಕೂಡ ಮಾಡಿಲ್ಲ. ಯಾರೊಬ್ರು ಇನ್ನೊಬ್ರು ಬಂದ್ಬಿಡ್ತಾರೆ ಅಂತ ಹೇಳಿ ಮೇಲೆ ಹೋಗಿ ಕೂತ್ಕೊಂಡು ಮಾತಾಡುವಂಥದ್ದು, ಆ ಬಾತ್ರೂಮಲ್ಲಿ ಕೂತ್ಕೊಂಡು ಮಾತಾಡುವಂಥದ್ದು, ಅಂತಹ ದರಿದ್ರ ಕೆಲಸ ಮಾಡಿರೋದು ಇವರಿಗೆ ಆ ವಿಚಾರ ಕಳಪೆ ಅನಿಸ್ತಂತೆ. ಅಂದ್ರೆ ಇವಳು ರಕ್ಷಿತನಿಗಂತ ಇವಳು ಎಷ್ಟು ದೊಡ್ಡ ಕಳಪೆ ಇರ್ಬೋದು ಅಂತ ನೀವು ಯೋಚನೆ ಮಾಡಿ ನೋಡಿ. ಇಂತಹ ಸಿಲ್ಲಿ ವಿಚಾರವನ್ನು ತಗೊಂಡು ಅದು ಅವರಿಬ್ಬರ ಪರ್ಸನಲ್ ಆಗಿರ್ತದೆ, ಅದು ರಕ್ಷಿತನ್ಗೆ ಬೇಕಾಗಿರ್ತದೆ. ರಕ್ಷಿತಾ ಯಾವತ್ತೂ ಕೂಡ ರಾಶಿಕನ್ಗೆ ನಾವಿಬ್ಬರೇ ಮಾತಾಡಬೇಕು ಆಮೇಲೆ ಬಾ ಅಂತ ಹೇಳಿಲ್ಲ. ಆದರೆ ಈ ರಾಶಿಕಾ ಅದನ್ನ ಕಳಪೆ ಅಂತ ಹೇಳ್ತಾರೆ. ಗಿಲ್ಲಿಯನ್ನು ನಿನಗೆ ಸೇರಿದವನ್ನ ಅವನ ಹತ್ರ ಮಾತಾಡಬೇಕು ಅಂದ್ರೆ ನಿನ್ನ ಹತ್ರ ಪರ್ಮಿಷನ್ ತಗೊಳ್ಬೇಕು, ಅದು ಇದು ಅಂತ ಹೇಳಿ ಏನೇನೋ ಯಾವುದಾದ್ರು ಸೇರಿಸ್ಕೊಂಡು ಹೋಗಿ ಮಾತಾಡ್ತಾರೆ. ಆಗ ರಕ್ಷಿತಾ ನಗ್ತಾರೆ. ಏನು ಮಾತಾಡ್ತಿದ್ದೀರ, ನಾನು ನಿಮಗೆ ಮಾತಾಡಬೇಡಿ ಅಂತ ಯಾವಾಗ ಹೇಳಿದ್ದೀನಿ, ಅದು ನಂದು ಅವನು ಪರ್ಸನಲ್ ಆಗಿತ್ತು, ಅದನ್ನು ಯಾಕೆ ಕಳಪೆ ಕೊಡ್ತಿದ್ದೀರ ಅಂತ ಹೇಳಿ ಡೈರೆಕ್ಟ್ ಆಗಿ ಕ್ವಶನ್ ಕೇಳಿದ್ರು ಅವಳ ಮೇಲೆ ಇರುವಂತಹ ಯಾವುದೋ ಹಳೆ ಸೇಡಿಗೋಸ್ಕರ ಈ ತರ ಅವಳ ಒಂದು ವ್ಯಕ್ತಿತ್ವಕ್ಕೆ ಮಸಿ ಬಳಿಯುವಂಥ ಕೆಲಸವನ್ನ ಮಾಡಿ ಇಂತಹ ಒಂದು ಸಿಲ್ಲಿ ರೀಸನ್ ಅನ್ನ ಕೊಟ್ಟು ಅವಳಿಗೆ ಕಳಪೆ ಅಂತ ಹೇಳ್ತಿರುವಂತಹ ರಾಶಿಕಾ ಎಷ್ಟು ಸರಿನೋ 100% ಗೊತ್ತಿಲ್ಲ. ಏನೇ ಆಗಲಿ ಗಿಲ್ಲಿ ಮತ್ತೆ ರಕ್ಷಿತಾ ಅವ್ರದ್ದು ಬೇರೆ ಏನಾರೇ ಇರಲಿ, ಫ್ರೆಂಡ್ಶಿಪ್ ಅಂತ ಬಂದಾಗ ಅವರ ಮನಸ್ಸಲ್ಲಿ ಮತ್ತೊಂದು ಹುಟ್ಕೊಳ್ಳೋದು ಕಾಮನು. ಅದನ್ನ ಈಗ ಮನೆಯವರು ಎಲ್ರಿಗೂ ಕೂಡ ಗೊತ್ತಿರುವಂಥದ್ದು. ಅದನ್ನ ತಗೊಂಡೋಗಿ ಕಳಪೆ ಕೊಡೋದು, ಅದಕ್ಕೆ ಬೇಡದೇ ಇರುವಂತಹ ವಿಚಾರಗಳನ್ನು ಸೇರಿಸಿ ಹೇಳೋದು ಸರಿಯಲ್ಲ. ಯಾಕಂದ್ರೆ ತಾನೇ ಸಗಣಿ ತಿಂದು ಮತ್ತೊಬ್ರು ತಿಂತಿದ್ದಾರೆ ಅಂತ ಹೇಳಿ ತೋರಿಸೋದಕ್ಕಿಂತ ತಾನು ನೆಟ್ಟಾಗಿದ್ದು ಈ ಮಾತನ್ನ ಹೇಳಿದಿದ್ರೆ ಇವತ್ತು ಅದನ್ನ ಅಕ್ಸೆಪ್ಟ್ ಮಾಡ್ಬೋದಿತ್ತು. ಬಟ್ ಸೂರಜ್ಜು ರಾಶಿಕಾ ಮಾಡಿರುವಂತಹ ಲೆಕ್ಕಾಚಾರಕ್ಕೆ ಗಿಲ್ಲಿ ರಕ್ಷಿತಾ ಮಾಡ್ತಾ ಇಲ್ಲ ಅಂತ ಹೇಳಿ ವೈಯಕ್ತಿಕವಾಗಿ ನನಗೆ ಅನ್ನಿಸ್ತು. ಯಾಕಂದ್ರೆ ಅವರಿಬ್ರು ಕೂಡ ಪ್ಯೂರ್ ಫ್ರೆಂಡ್ಶಿಪ್ ಅಲ್ಲಿ ಇದ್ದಾರೆ. ಏನೋ ರಕ್ಷಿತಂಗೆ ಬೇರೆ ಫೀಲಿಂಗ್ಸ್ ಬರ್ತಿದ್ರು ಕೂಡ ಅವರ ಒಂದು ಪರ್ಸನಾಲಿಟಿ, ಅದು ಪರ್ಸನಲ್ ವಿಚಾರ, ಅದನ್ನ ಇಷ್ಟು ದೊಡ್ಡದು ಮಾಡೋದು ಬೇಡದಿತ್ತು ಅಂತ ಹೇಳಿ ನನಗೆ ಅನ್ನಿಸ್ತು. ಇದರಲ್ಲಿ ಫುಲ್ ಅಂತ ಹೇಳಕ್ ಇಷ್ಟಪಡ್ತೀನಿ ರಾಶಿಕನ್ಗೆ.